ಮಾಡಬೇಕು, ಅಪ್ಲಿಕೇಶನ್ ಮಾಡಬೇಕು. ಗೊತ್ತಾಗ್ತಾ ಇದೆಯಾ? ಫುಲ್ ಅಪ್ಲಿಕೇಶನ್ ಆಗಿದೆ. ಕರೆಕ್ಟಾ? ನೋಡ್ತಾ ಇದ್ದೀರಾ? ಕಾಣಿಸ್ತಾ ಇದೆಯಾ ಇಲ್ವಾ? ಫುಲ್ ಅಪ್ಲಿಕೇಶನ್ ಮಾಡಿದ್ದೀವಿ. ಇದಕ್ಕೆ ಮ್ಯಾಗ್ನೆಟ್ ಬರುತ್ತೆ ಈ ಥರ. ಓಕೆ, ಈ ಥರ 1/2 ಇಂಚ್ ಬಿಟ್ಟು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಹಿಡಿದಾಗ ಗೊತ್ತಾಯ್ತಲ್ಲ? ಈಗ ಎಕ್ಸಾಂಪಲ್ ಅವರಿಗೆ ಈ ಶೇಪ್ ಬೇಡ, ಬೇರೆ ಶೇಪ್ ಆ ಥರ ಅಂತ ಅಂದಾಗ ತುಂಬ ಲೇಯರ್ಸ್ ಆದರೆ ಪೀಲ್ ಆಗಿಬಿಡುತ್ತೆ. ಬಟ್ ನಾನು ನಿಮಗೆ ತೋರಿಸ್ತಾ ಇರೋದಷ್ಟೇ. ಈ ಥರ ಹಾಕ್ಕೊಂಡು ಈಗ ಎಕ್ಸಾಂಪಲ್ ನೋಡಿ, ಈಗ ಫುಲ್ ಆಗಿದೆ. ಒಂದ್ಸರಿ ನೋಡ್ಕೊಳ್ಳಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅದಕ್ಕೆ. ಓಕೆ, ಫುಲ್ ಅಪ್ಲಿಕೇಶನ್ ಮಾಡಿದ್ದೀವಿ. ಓಕೆ, ಈಗ ಅವರಿಗೆ ಮೂನ್ ಟೈಪ್ ಬೇಕಂತ ಇಟ್ಕೊಳ್ಳಿ. ಆವಾಗ ನಾವು ಮೂನ್ ಟೈಪಲ್ಲಿ ಬೇಕಾದಾಗ ಈ ಮ್ಯಾಗ್ನೆಟ್ನ ಹಾಗೆ ಮೂವ್ ಮಾಡ್ತೀವಿ. ಸಮಜ್ ಮೇ? ಈ ಥರ ನಾವು ಮ್ಯಾಗ್ನೆಟ್ ಯಾವ ಕಡೆ ಮೂವ್ ಮಾಡ್ತೀವಿ ಆ ಕಡೆ ನಿಮಗೆ ಬಾಯಿ ಕೂತ್ಕೊ. ಓಕೆ, ಯಾವ ಕಡೆ ಮೂವ್ ಮಾಡ್ತೀವಿ ಆ ಕಡೆ. ಈಗ ಎಕ್ಸಾಂಪಲ್ ನಮಗೆ ಲೈನ್ ಬೇಕಂದ್ರೆ ಈ ಥರ ಇಟ್ಟಾಗ ನಿಮಗೆ ಲೈನ್ ಬರುತ್ತೆ. ಓಕೆ, ನಿಮಗೆ ಕ್ಯಾಟೈಪ್ ಪಾಲಿಷ್ನಲ್ಲಿ ವೆರೈಟೀಸ್ ಆಫ್ ಕ್ಯಾಟೈಪ್ ಪಾಲಿಶ್ ಕಲರ್ಗಳು ಬರುತ್ತೆ. ಮ್ಯಾಗ್ನೆಟಲ್ಲೂ ವೆರೈಟೀಸ್ ಆಫ್ ಮ್ಯಾಗ್ನೆಟ್ಗಳು ಬರುತ್ತೆ. ಅರ್ಥ ಆಯ್ತಲ್ಲ? ಇದೊಂದು ಡಿಸೈನ್ ಮಾಡಿಸ್ಬೇಕು. ನಾನು ನಿಮಗೆ ಮಾಡಿಸ್ತೀನಿ. ಇದೊಂದು ಡಿಸೈನ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟು ಡಬಲ್ ಕಲರ್ ಹಾಕಿದ್ದೀರಲ್ಲ, ಅದಕ್ಕೆ ಗ್ಲಿಟರ್ ಪಾಲಿಶ್ ತೊಗೊಳ್ಳಿ. ನೀವು ಯಾವ ಕಲರ್ ಹಾಕಿರ್ತೀರ ಅದಕ್ಕೆ ಅಪೋಸಿಟ್ ಆಗಿ ಕಲರ್ನ ಚಾಯ್ಸ್ ಮಾಡಿ. ನೋಡಿ, ಪಾಲಿಷ್ನೂ ಅಷ್ಟೇ, ನೀವು ನಾರ್ಮಲ್ ಪಾಲಿಶ್ ಹೇಗೆ ತೊಗೊತೀರಲ್ಲ ಅದೇ ಥರ ನೋಡಿ. ಫುಲ್ಲು ತಿಕ್ಕಾಗಿ ಹಾಕಿದ್ರೆ ನಿಮಗೆ ಡೌನಲ್ಲಿ ಕಲರ್ ಕಾಣಲ್ಲ. ಈ ಥರ ಫುಲ್ಲು ಕ್ಲೀನ್ ಮಾಡಿಕೊಂಡು, ಓಕೆ, ಆಫ್ ಗ್ಲಿಟರ್ ಅಂತ ಕೇಳ್ತಾರೆ. ಆಫ್ ಗ್ಲಿಟರ್ ಅಂದರೆ ಓನ್ಲಿ ಕಲರ್ ಮೇಲೆ ಈ ಥರ ಆಫನ್ನು ಮಾತ್ರ ನೀವು ಅಪ್ಲಿಕೇಶನ್ ಮಾಡೋದು. ಓಕೆ, ಈ ಥರ ಅಪ್ಲಿಕೇಶನ್ ಮಾಡೋಕ್ಕೆ ಎಷ್ಟು ಸೆಕೆಂಡ್ ತಗೊತೀಗ? ನನಗೆ 2 ಸೆಕೆಂಡ್ಸ್. ಇದಕ್ಕೆ 50 ರೂಪೀಸ್. ಜೆಲ್ ಪಾಲಿಶ್ ಈಗ ಪ್ಲೇಟ್ ಆಗಿದ್ದಕ್ಕೆ ನಾನು ಈ ಥರ ಮಾಡಿಸ್ತಾ ಇರೋದು. ಕ್ಲೈಂಟ್ ಅಂತ ಬಂದಾಗ ನೀವೇನೇನು ಪ್ರೊಸೀಜರ್ ಮಾಡ್ತೀರಾ, ಡಬಲ್ ಕೋಟ್ ಜೆಲ್ ಪಾಲಿಶ್ ಆದಮೇಲೆ ಈ ಡಿಸೈನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಬೇಸ್ ಕೋಟ್ ಆಗಿ 60 ಸೆಕೆಂಡ್ ಡ್ರೈ ಮಾಡಿ, 2 ಕೋಟ್ ಜೆಲ್ ಪಾಲಿಶ್ 60 ಸೆಕೆಂಡ್ ಡ್ರೈ ಮಾಡಿ, ಅದಾದಮೇಲೆ ಡಿಸೈನ್ ಸ್ಟಾರ್ಟ್ ಆಗುತ್ತೆ. ಟಾಪ್ ಕೋಟ್ಗಿಂತ ಮುಂಚೆ. ಅರ್ಥ ಆಯ್ತಲ್ಲ? ಆಫ್ ಅಂದರೆ ಈ ಥರ ಫುಲ್ ಕೇಳಿದ್ರೆ ಈ ಥರ ಫುಲ್ ಗ್ಲಿಟರ್ನ ಅಪ್ಲಿಕೇಶನ್ ಮಾಡಬೇಕು. ನಿಮಗೆ ಫುಲ್ಗೂ ಆಫ್ಗೂ ಡಿಫ್ರೆನ್ಸ್ ಗೊತ್ತಾಗಬೇಕಲ್ಲ, ಅದಕ್ಕೆ ಒಂದಕ್ಕೆ ಆಫ್ ಮಾಡಿ, ಒಂದಕ್ಕೆ ಫುಲ್ ಮಾಡಿ. ಆಫ್ ಗ್ಲಿಟರ್ಗೆ 50 ರೂಪೀಸ್, ಫುಲ್ ಗ್ಲಿಟರ್ಗೆ 100 ರೂಪೀಸ್. ಗೊತ್ತಾಗ್ತಾ ಇದೆಯಲ್ಲ? ಹೌದು, ಎಲ್ಲ ಡಿಸೈನು ಟಾಪ್ ಕೋಟ್ಗಿಂತ ಮುಂಚೆನೇ ಆಗೋದು. ಟಾಪ್ ಕೋಟ್ ಆದಮೇಲೆ ಡಿಸೈನ್ ಆದರೆ ಸ್ಟೇ ಆಗಲ್ಲ. ಒಂದು ಇನ್ನೊಂದು, ಕೆಲವೊಂದು ಟಾಪ್ ಕೋಟ್ ಮೇಲೆ ಡಿಸೈನ್ ಆಗುತ್ತೆ. ಟಾಪ್ ಕೋಟ್ ಮೇಲೆ ಈಗ ನಾನು 2 ಡಿಸೈನ್ ತೋರಿಸ್ತೀನಿ ನಿಮಗೆ. ಅದಾದಮೇಲೆ ಮತ್ತೆ ಟಾಪ್ ಕೋಟ್ ಬರುತ್ತೆ. ಕೆಲವೊಂದಕ್ಕೆ ಬರಲ್ಲ. ಅರ್ಥ ಆಯ್ತಲ್ಲ? ಟಾಪ್ ಕೋಟ್ ಆದಮೇಲೆ ನೀವು ಯಾವುದೇ ಡಿಸೈನ್ ಮಾಡಿಕೊಂಡ್ರು ಹ್ಯಾಂಡಲ್ ಉಳಿಯಲ್ಲ. ಅರ್ಥ ಆಯ್ತಲ್ಲ? ಒಂದಕ್ಕೆ ಕ್ಯಾಟೈ ಮಾಡ್ತೀರಾ, ಒಂದಕ್ಕೆ ಫುಲ್ ಗ್ಲಿಟರು, ಒಂದಕ್ಕೆ ಹಾಫ್ ಗ್ಲಿಟರು. ಓಕೆ, ನೆಕ್ಸ್ಟಕ್ಕೆ ಗ್ಲಿಟರ್ ಪೌಡರ್ಗೆ ನೀವೇನು ಮಾಡಬೇಕು, ಈ ಥರ ಫಸ್ಟು ಜೆಲ್ ಪಾಲಿಶ್ ಮೇಲೆ ಬೇಸ್ ಕೋಟ್ ಹಾಕೋಬೇಕು. ಏನು ಕೊಟ್ಟು? ಬೇಸ್ ಕೋಟ್ ಈ ಥರ ಹಾಕೊಳ್ಳಿ. ಅದಾದಮೇಲೆ ಇದಕ್ಕೆ ಡಾಟ್ ಪೆನ್ ಅಂತ ಹೇಳ್ತೀವಿ ನಾವು. ಓಕೆ, ಅದರಲ್ಲಿ ಲೈಟಾಗಿ ಒಂಚೂರು ಬೇಸ್ ಕೋಟ್ನ ಈ ಥರ ನೀವು ಟ್ಯಾಪ್ ಮಾಡಿಕೊಡಿ. ಟ್ಯಾಪ್ ಮಾಡಿಕೊಂಡು ಇವಾಗ ಇವರು ಪಿಂಕ್ ಹಾಕಿದಾರಲ್ವಾ, ಅದಕ್ಕೆ ನಾನು ಏನು ಮಾಡ್ತೀನಿ, ಲೈಟ್ ವೈಟ್ ಥರ ಇದಕ್ಕೆ ಗ್ಲಿಟರ್ ಪೌಡರ್ ಅಂತ ಹೇಳ್ತೀವಿ. ಓಕೆ, ಈ ಥರ ಪಿಕ್ ಮಾಡಿ ಈ ಥರ ಸ್ಟಿಕ್ ಮಾಡ್ಕೊಂಡು ಬರಬೇಕು. ಗೊತ್ತಾಗ್ತಾ ಇದೆಯಾ? ಈ ಥರ ಗರ್ಲ್ಸ್ ಇಲ್ಲಿ ಹೇಳ್ಕೊಡ್ತಾ ಇರೋದು ಬರೀ ನ್ಯಾಕ್ ಅಷ್ಟೇ. ಕ್ಲೈಂಟ್ ಬಂದು ಹಿಂಗೆ ಕೇಳ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಹೌದು, ಅವ್ರು ಹೆಂಗೆ ಕೇಳಿದ್ರು. ಈಗ ಎಕ್ಸಾಂಪಲ್ ಇದನ್ನು ಸ್ಟಿಕ್ ಮಾಡೋಕ್ಕೆ ನಿಮಗೆ ಗೊತ್ತಿಲ್ಲ ಅಂದರೆ ಹೆಂಗೆ ಸ್ಟಿಕ್ ಮಾಡ್ತೀರಾ? ಸ್ಟಿಕ್ ಮಾಡೋಕ್ಕೆ ಗೊತ್ತಿದ್ರೆ ಹೆಂಗೆ ಬೇಕಾದ್ರೂ ನೀವು ಸ್ಟಿಕ್ ಮಾಡ್ಬೋದು. ಅವ್ರು ಯು ಶೇಪಲ್ಲಿ ಬೇಕಾದ್ರೂ ಕೇಳ್ಬೋದು, ಇಲ್ಲ ಒಂದು ಲೈನ್ ಕೇಳ್ಬೋದು, ಇಲ್ಲ ವಿ ಶೇಪಲ್ಲಿ ಕೇಳ್ಬೋದು, ಹೆಂಗಾದರೂ ಕೇಳ್ಬೋದು. ಇಲ್ಲಿ ಓನ್ಲಿ ಟಿಪ್ಪಿಗೆ ಮಾತ್ರ ಕೇಳ್ಬೋದು. ಡಿಪೆಂಡ್ಸ್ ಆನ್ ಕ್ಲೈಂಟ್. ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ನ್ಯಾಕ್. ಈಗ ಬೇಸ್ ಕೋಟ್ ಹಾಕಿದ್ವಿ, ಬೇಸ್ ಕೋಟ್ ಮೇಲೆ ಸ್ಟಿಕ್ ಮಾಡಿದ್ವಿ, ಡ್ರೈ ಮಾಡಿದ್ವಿ, ಲಾಸ್ಟಲ್ಲಿ ಟಾಪ್ ಕೋಟ್ ಹಾಕಿ ಸೀಲ್ ಅಷ್ಟೇ. ಅರ್ಥ ಆಯ್ತಲ್ಲ? ಈ ಥರ ನೀವು ಆಮೇಲೆ ಇಲ್ಲಿ ಬೇಕಾದ್ರೆ ಫುಲ್ ಕವರ್ ಮಾಡಿ. ಇಲ್ಲೇನು ಮಾಡ್ತೀರಾ?
ಬ್ಲ್ಯಾಕ್ ಮೇಲೆ ಫುಲ್ ಗ್ಲಿಟರು, ಹಾಫ್ ಗ್ಲಿಟರು, ಡಬಲ್ ಕಲರ್ ಹಾಕಿದ್ದೀರಲ್ಲ ಅದ್ರ ಮೇಲೆ ಬರಬೇಕು ಆಯಿತಾ. ಒಂದಕ್ಕೆ ಗ್ಲಿಟರ್ ಪೌಡರ್ ಥರ ಇರುತ್ತೆ, ಅದಕ್ಕೆ ಗ್ಲಿಟರ್ ಪೌಡರ್ ಅಂತ ಹೇಳ್ತೀವಿ. ಅದನ್ನು ಯಾವುದ್ರಲ್ಲಿ ಸ್ಟಿಕ್ ಮಾಡ್ತೀವಿ? ಪೆನ್ಸಿಲ್ ಅಲ್ಲ, ಬೇಸ್ ಕೋಟಲ್ಲಿ ಪೆನ್ಸಿಲ್ ಅಂದ್ಬಿಟ್ರು, ರಬ್ಬರು. ಓಕೆ, ಇದಾದಮೇಲೆ ಇದಕ್ಕೆ ಜೆವಲ್ಸ್ ಅಂತ ಹೇಳ್ತೀವಿ. ನೀವು ಯಾವ ಜೆವಲ್ಸ್ ಬೇಕಾದರೂ ಸೆಲೆಕ್ಟ್ ಮಾಡಿ. ಸ್ಮಾಲ್ ಆದರೆ 1, 2, 3 ಅಂಟಿಸಿ, ದೊಡ್ಡದಾದರೆ ಒಂದೇ ಅಂಟಿಸಿ. ಬಿಕಾಸ್ ಇದು ಟಿಪ್ ಆಗಿರೋದ್ರಿಂದ ಫಾಲ್ ಆಗಿಬಿಡುತ್ತೆ ನೀವು ಅಂಟಿಸಿದಾಗ. ಓಕೆ, ಇದು ಅಂಟಿಸುವಾಗ ಏನು ಮಾಡಬೇಕಂದ್ರೆ ನೀವು ಟಾಪ್ ಕೋಟ್ ಹಾಕೋಬೇಕು. ಇದಕ್ಕೆ ಬೇಸ್ ಹಾಕಿದ್ದೀರಾ, ಇದಕ್ಕೆ ಟಾಪ್ ಹಾಕಿದ್ದೀರಾ, ಇದಕ್ಕೆ ಮತ್ತೆ ಟಾಪ್ ಕೋಟ್ ಬರಲ್ಲ. ಇದು ಹೈಟ್ ಇರುತ್ತಲ್ಲ, ನೀವು ಹೈಟ್ ಹಾಕಿ ಅಂಟಿಸಿ ಮತ್ತೆ ಟಾಪ್ ಕೋಟ್ ಹಾಕಿದ್ರೆ ಅನ್ಇವನ್ ಆಗಿಬಿಡುತ್ತೆ. ಅದಕ್ಕೆ ಹೈಟ್ ಇರುವಾಗ ಇದಕ್ಕೆ ಮತ್ತೆ ಟಾಪ್ ಕೋಟ್ ಬರಲ್ಲ. ಯಾವುದಕ್ಕೆ? ಜೆವಲ್ಸ್ಗೆ ಮಾತ್ರ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಡ್ರೈ ಆದಮೇಲೆ ಕಂಪಲ್ಸರಿ ಟಾಪ್ ಕೋಟ್ ಬರುತ್ತೆ. ಈ ಥರ ಟಾಪ್ ಕೋಟ್ ಹಾಕೊಳ್ಳಿ. ಈ ಥರ ನಿಮ್ಗೆ ಯಾವ್ದು ಬೇಕೋ ಅದನ್ನು ಈ ಥರ ಸೆಲೆಕ್ಟ್ ಮಾಡಿ ಅದನ್ನು ಪಿಕ್ ಮಾಡಿ. ಟಾಪ್ ಕೋಟ್ನ ಅಂಟಿಸ್ಕೊಂಡು ಸ್ಮಾಲ್ ಆದರೆ 1, 2 ಅಥವಾ 3 ಅಂಟಿಸಿ, ಬಿಗ್ ಆದರೆ ಒಂದೇ ಅಂಟಿಸಿ. ಓಕೆನಾ? ಓಕೆ, ಇದೊಂದಕ್ಕೆ ಮಾತ್ರ ಟಾಪ್ ಕೋಟ್ ಬರಲ್ಲ, ಡ್ರೈ ಆದಮೇಲೆ ಅಷ್ಟೇ. ಇದು 4ಕ್ಕೂ ಡಿಸೈನ್ ಆದಮೇಲೆ ಡ್ರೈ ಮಾಡಿ ಆಮೇಲೆ ಟಾಪ್ ಕೋಟ್ ಹಾಕೋದು ಕಂಪಲ್ಸರಿ. ಹಾಫ್ ಗ್ಲಿಟರ್, ಫುಲ್ ಗ್ಲಿಟರ್, ಕ್ಯಾಟ್ ಐ, ಗ್ಲಿಟರ್ ಪಾಲಿಶ್, ಜ್ಯುವೆಲರಿ. ಓಕೆ, ಮಾಡ್ತೀರಾ? ಎಲ್ಲರೂ ಒಟ್ಟೊಟ್ಟಿಗೆ ಮಾಡಬೇಡಿ. ಒಬ್ಬೊಬ್ಬರು ಒಂದೊಂದು ಡಿಸೈನ್ ಕಂಪ್ಲೀಟ್ ಮಾಡಿ ಒಬ್ಬೊಬ್ರಿಗೆ ಪಾಸ್ ಮಾಡಿ. ಎಲ್ಲ ಅದು ಬೇಕು ಇದು ಬೇಕು ಅನ್ಬೇಡಿ, ಆಯ್ತಲ್ಲ? ಇಲ್ಲಿಲೇ ಕೂತ್ಕೊಳ್ಳಿ, ಒಂದು 5 ಜನ 6 ಜನ ಗ್ರೂಪ್ ಮಾಡ್ಕೊಳ್ಳಿ.